ಈಗ ನಾವು ವೇದಿಕೆಯಲ್ಲಿರುವ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮವನ್ನು ವೀರಪ್ಪ ಮೊಯ್ಲಿ ಇವರಿಗೆ ಮಾಜಿ ಮುಖ್ಯಮಂತ್ರಿಗಳು ಕರ್ನಾಟಕ ಹಾಗೂ ಮಾಜಿ ಕೇಂದ್ರ ಸಚಿವರು ಇವರಿಗೆ ಸತೀಶ್ ಕುಮಟಾಕರ್ ಮತ್ತು ವಸಂತ ದೇವಳಿ ಇವರಿಬ್ಬರು ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕು. ಸಚಿನ್ ಅರಿಗೇಕರ್ ಮತ್ತು ರಾಜಾರಾಮ್ ದೇಸಾಯಿ ಇವರು ನಮ್ಮ ಸಂಘದ ಅಧ್ಯಕ್ಷರಾದಂಥ ಶ್ರೀ ನಂದನ್ ಸಾಗರ್ ಇವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು. ಮಂಜುನಾಥ್ ಅಂಕೋಲೇಕರ್ ಮತ್ತು ವೈಭವ್ ಬಾಡ್ಕರ್ ಸೇರಿಸಿಕೊಡಬೇಕಾಗಿ ವಿನಂತಿ. ಸನ್ಮಾನ್ಯ ನಮ್ಮ MLAಗಳಾದಂಥ ಶಿರಸಿಯ MLAಗಳಾದಂಥ ಭೀಮಣ್ಣ ನಾಯ್ಕಿಯವರು ವೇದಿಕೆಗೆ ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರ್ತಾ ಅವರು ಶ್ರೀಮಾನ್ ವೀರಪ್ಪ ಮೊಯ್ಲಿ ಅವರಿಗೆ ಸನ್ಮಾನಿಸಿ ವೇದಿಕೆ ಆಸನದಲ್ಲಿ ಅಲಂಕರಿಸುತ್ತಿದ್ದಾರೆ. ಅವರಿಗೆ ಹಾರ್ದಿಕ ಸ್ವಾಗತವನ್ನು ಕೋರ್ತಾ ಈಗ ಅತಿಥಿಗಳಾಗಿ ಆಗಮಿಸಿದ ಭೀಮಣ್ಣ ನಾಯ್ಕ ಇವರಿಗೆ ನಾವು ನಮ್ಮ ಸಮಾಜದ ವತಿಯಿಂದ ಚಿಕ್ಕ ಸನ್ಮಾನವನ್ನ ನೀಡ್ತಾ ಇದ್ದೇವೆ. ಈ ಸನ್ಮಾನ ಕಾರ್ಯಕ್ರಮವನ್ನ ನಾಗೇಶ್ ದೇವಳಿ ಹಾಗೂ ಸಂದೀಪ್ ಬಾಡ್ಕರ್ ಇವರು ನೆರವೇರಿಸಿಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ರಾಜು ಭಂಡಾರಿ ಮತ್ತು ಶ್ಯಾಮ್ ಸುಂದರ್ ಇವರು ಶ್ರೀ ಭಾಸ್ಕರ್ ನಾರ್ವೇಕರ್ ಇವರಿಗೆ ಸನ್ಮಾನ ಕಾರ್ಯವನ್ನು ನೆರವೇರಿಸಿಕೊಡಬೇಕಾಗಿ ಕೇಳ್ತಾ ಇದ್ದೇನೆ. ದಯವಿಟ್ಟು ಸಭೆಯಲ್ಲಿದ್ದ ಸಮಾಜ ಬಾಂಧವರಿಗೆ ಹಸಿವೆಯಾಗಿದೆ ಎಂದು ಗೊತ್ತು. ಸನ್ಮಾನಿತರಿಗೆ ಚಪ್ಪಾಳೆ ಕೊಟ್ಟು ಪ್ರೋತ್ಸಾಹಿಸಿ ಎನ್ನುತ್ತಾ, ನೀವು ಚಪ್ಪಾಳೆ ಹೊಡೆಯದಿದ್ದರೆ ನಿಮಗೆ ನಿದ್ದೆ ಬರುತ್ತದೆ. ಚಪ್ಪಾಳೆ ಹೊಡೆದು ನಿಮ್ಮ ನಿದ್ದೆಯನ್ನು ಓಡಿಸಿಕೊಳ್ಳಿ ಹಾಗೂ ಸನ್ಮಾನಿತರಿಗೆ ಸನ್ಮಾನಿಸಿ.
ನಾರ್ವೇಕರ್ ಇವರಿಗೆ ಮಂಜುನಾಥ್ ಅಂಕೋಲೇಕರ್ ಮತ್ತು ಮದನ್ ಗಂಗವಳ್ಕರ್ ದಯವಿಟ್ಟು ವೇದಿಕೆಗೆ ಬನ್ನಿ. ಕಿರಣ್ ಎಂ ನಾರ್ವೇಕರ್ ಇವರಿಗೆ ಶ್ರೀ ನಿತ್ಯಾನಂದ ನಿಲೇಕಣಿಯವರು ಬಂದು ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಶಿರಸಿಯ ಬೃಹತ್ ಉದ್ದಿಮೆದಾರರು ಶ್ರೀ ನಿತ್ಯಾನಂದ ನಿಲೇಕಣಿಯವರು ದಯವಿಟ್ಟು ಬಂದು ಈ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಕಿರಣ್ ನಾರ್ವೇಕರ್ ಇವರಿಗೆ ಶಿರಸಿಯ ಉದ್ದಿಮೆದಾರರಾದ ನಿತ್ಯಾನಂದ ನಿಲೇಕಣಿ ಹಾಗೂ ಶ್ಯಾಮ್ ಸುಂದರ್ ಶಿರ್ಸಿಕರ್ ಇವರಿಂದ ಸನ್ಮಾನ ಕಾರ್ಯಕ್ರಮ. ಈಗ ನಾವು ಗಣ್ಯರಿಗೆ ಸನ್ಮಾನವನ್ನು ಪೂರೈಸಿ ಅತಿಥಿಗಳಿಗೆ ಸನ್ಮಾನವನ್ನು ಪೂರೈಸಿ ಈಗ ನಾವು ನಮ್ಮ ಸ್ಥಳೀಯ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಬಂಧುಗಳಿಗೆ ನಮಸ್ಕಾರ. ಈಗ ನಾನು ನಿಮ್ಮ ಮುಂದೆ ಶಿರಸಿಯ ಪ್ರತಿಷ್ಠಿತ ವ್ಯಕ್ತಿಗಳ ವಿವರಣೆಯನ್ನು ಸಾದರಪಡಿಸುತ್ತಿದ್ದೇನೆ. ಸಮಾಜದ ವಿಭಿನ್ನ ಕ್ಷೇತ್ರಗಳಲ್ಲಿ ಅವರ ಸಾಧನೆಯನ್ನು ಹೇಳಲು ನಮಗೆ ತುಂಬ ಹೆಮ್ಮೆ ಅನಿಸುತ್ತದೆ. ನಮ್ಮ ಈ ಸಮಾಜಕ್ಕೆ ಭದ್ರ ಬುನಾದಿಯನ್ನು ಹಾಕಿ ನಮ್ಮನ್ನು ಹರಸಿ ಹಾರೈಸಿದ ಸಂಸ್ಥಾಪಕರಾದ ಶ್ರೀ ದಿವಂಗತ ಘನಶ್ಯಾಮ್ ಅಂಕೋಲೇಕರ್ ಅವರನ್ನು ನೆನೆಸುತ್ತಾ ಸಮಾಜದ ಗಣ್ಯ ವ್ಯಕ್ತಿಗಳ ಪರಿಚಯವನ್ನು ಹೇಳಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇನೆ. ಅವರಿಗೆ ನಾವೆಲ್ಲರೂ ಸನ್ಮಾನ ಮಾಡುತ್ತಾ ಇದ್ದೇವೆ. ಈಗ ತಾವೆಲ್ಲರೂ ಚಪ್ಪಾಳೆಯೊಂದಿಗೆ ಅವರನ್ನು ಬರಮಾಡಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ಮೊದಲನೇದಾಗಿ ರಾಮಕೃಷ್ಣ ಬಿಳಗೀಕರ್ ಅವರು ಈ ಸ್ಟೇಜ್ಗೆ ಬಂದು ಆಸೀನರಾಗಬೇಕೆಂದು ಹೇಳುತ್ತೇನೆ. ರಾಮಕೃಷ್ಣ ಬಿಳಗೀಕರ್. ಎರಡನೇದಾಗಿ ಮಾನ್ಯ ಶ್ರೀ ಭಗೀರಥ್ ಮಹಾಲಿಂಗಣ್ಣನವರ್, ಇವರೂ ಕೂಡ ತಮ್ಮ ಆಸನದಲ್ಲಿ ಆಸೀನರಾಗಬೇಕೆಂದು ಹೇಳುತ್ತೇನೆ. ಮೂರನೇದಾಗಿ ಶ್ರೀಮತಿ ರಮಾ ಸಿರ್ಸಿಕರ್, ಇವರನ್ನು ಕೂಡ ನಾನು ಸ್ವಾಗತ ಮಾಡ್ತೇನೆ. ನಾಲ್ಕನೇದಾಗಿ ಮಾನ್ಯ ಶ್ರೀ ಸಂದೀಪ್ ಬಾಡ್ಕರ್.
ಇವರು ದಯವಿಟ್ಟು ನಿಮ್ಮ ಸೀಟ್ನಲ್ಲಿ ಆಸೀನರಾಗಬೇಕಂತ ಹೇಳ್ತಾ ಇದ್ದೇನೆ. ಆನಂತರ ಮಾನ್ಯ ಶ್ರೀ ಅರುಣ್ ಕೋಡ್ಕಣಿ, ಅರುಣ್ ಕೋಡ್ಕಣಿಯವರು ಕೂಡ ಇಲ್ಲಿ ಬರಬೇಕೆಂದು ಹೇಳ್ತೇನೆ. ಎಲ್ಲರೂ ಚಪ್ಪಾಳೆಯೊಂದಿಗೆ ಅವರನ್ನು ಬರಮಾಡಿಕೊಳ್ಳಬೇಕು. ಹಾಗೆಯೇ ಡಾಕ್ಟರ್ ಅನನ್ಯ ಅರವಿಂದ್ ಗಣಿಯನ್ ಇವರನ್ನು ಕೂಡ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ನೀವು ದಯವಿಟ್ಟು ನಿಮ್ಮ ಚೇರ್ನಲ್ಲಿ ಆಸೀನರಾಗಬೇಕೆಂದು ಕೇಳಿಕೊಳ್ಳುತ್ತೇನೆ. ಅನನ್ಯ ಅರವಿಂದ್ ಗಣಿಯನ್. ಧರ್ಮಾಧ್ಯಕ್ಷರು ಹಾಗೂ ವೃತ್ತಿಯಿಂದ ಆಯುರ್ವೇದ ವೈದ್ಯರು ಆಗಿ ತುಂಬ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಅವರ ಈ ಸೇವಾ ಮನೋಭಾವನೆಯನ್ನು ನೆನೆದು ಗೌರವಪೂರ್ವಕವಾಗಿ ನಾವು ಸನ್ಮಾನ ಮಾಡುತ್ತಿದ್ದೇವೆ. ಎಲ್ಲರೂ ಚಪ್ಪಾಳೆಯೊಂದಿಗೆ ಅವರನ್ನು ಗೌರವ ನೀಡಬೇಕಾಗಿ ವಿನಂತಿ. ಆನಂತರ ಮಾನ್ಯ ಶ್ರೀ ಭಗೀರಥ ಮಹಾಲಿಂಗಣ್ಣನವರ್ ಶ್ರೀಯುತರು ಶಿರಸಿಯ ನೆಮ್ಮದಿ ಕುಟೀರದ ಉಪಾಧ್ಯಕ್ಷರು ಆಗಿ ಸೇವೆ ಸಲ್ಲಿಸಿದ್ದಾರೆ. ಶಿರಸಿಯಲ್ಲಿ ಯಾವುದೇ ಶವ ಸಂಸ್ಕಾರವಿರಲಿ ಅವರ ಕೊಡುಗೆ ನಾವು ನೋಡಿಕೊಂಡು ಬಂದಿರುತ್ತೇವೆ. ಅವರ ಈ ಪವಿತ್ರ ಕಾರ್ಯವನ್ನು ಗುರುತಿಸಿ ಸಮಾಜದ ಹಿರಿಯರು ಆದ ಅವರನ್ನು ನಾವು ಸನ್ಮಾನಿಸಲು ಇಲ್ಲಿ ಕರೆದಿದ್ದೇವೆ. ಎಲ್ಲರೂ ಚಪ್ಪಾಳೆಯಿಂದ ಅವರನ್ನು ಬರಮಾಡಿಕೊಳ್ಳಬೇಕು ಹಾಗೂ ಅವರಿಗೆ ಪ್ರೋತ್ಸಾಹಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಶ್ರೀಮತಿ ರಮಾ ಸಿರ್ಸಿಕರ್ ಇವರು ಈ ಸಮಾಜಕ್ಕೆ ತುಂಬ ಸಕ್ರಿಯವಾಗಿ ಕಾರ್ಯಕರ್ತರಾಗಿ ಕೆಲಸ ಮಾಡಿರ್ತಾರೆ. ಹಾಗೆ ತುಂಬ ವರ್ಷಗಳಿಂದ ಸೇವೆಯನ್ನು ನೀಡಿದ್ದು ಅನೇಕ ವಿವಾಹ ಸಂಬಂಧವನ್ನು ಕೂಡಿಸುವಲ್ಲಿ ತಮ್ಮ ಸೇವೆಯನ್ನು ನೀಡಿರುತ್ತಾರೆ. ಈ ಸೇವೆಯನ್ನು ಗುರುತಿಸಿ ನಾವು ಸನ್ಮಾನ ಮಾಡಲಿಕ್ಕೆ ಅವರನ್ನು ಕರೆದಿದ್ದೇವೆ. ಎಲ್ಲರೂ ಚಪ್ಪಾಳೆಯೊಂದಿಗೆ ಅವರನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ಸಂದೀಪ್ ಬಾಡ್ಕರ್ ಇವರು RNS ಮೋಟರ್ಸ್ನಲ್ಲಿ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದು ಗೋಮಾಂತಕ ಸೇವಾ ಸಮಾಜದ ಉಪಾಧ್ಯಕ್ಷರಾಗಿಯೂ ಕಾರ್ಯಪ್ರವೃತ್ತರಾಗಿರುವುದು ನಾವು ನೋಡಿ ಬರ್ತಾ ಇದ್ದೇವೆ. ಹಾಗೆ ಇವರನ್ನು ಕೊಡುಗೈ ದಾನಿ ಎಂದು ಕೂಡ ನಾವು ಕರೆಯುತ್ತೇವೆ. ಸಮಾಜದಲ್ಲಿ ಯಾವುದೇ ಕಾರ್ಯ ಇರಲಿ ತನು ಮನ ಧನದೊಂದಿಗೆ ತಮ್ಮ ಕಾರ್ಯನಿರ್ವಹಣೆ ಮಾಡ್ತಾನೇ ಬಂದಿದ್ದಾರೆ. ತುಂಬ ಹೆಮ್ಮೆ ಆಗ್ತದೆ ಅವರನ್ನು ಸನ್ಮಾನ ಮಾಡಬೇಕಾದ್ರೆ. ಮಾನ್ಯ ಶ್ರೀ ಅರುಣ್ ಕೋಡ್ಕಣಿಯವರು ಈ ನಮ್ಮ ಸಮಾಜದ ಅಧ್ಯಕ್ಷರೂ ಆಗಿದ್ದರು, ಮಾಜಿ ಅಧ್ಯಕ್ಷರು ಹಾಗೂ ಶಿರಸಿ ನಗರಸಭೆಯ ಮಾಜಿ ಉಪಾಧ್ಯಕ್ಷರು. ಅನೇಕ ಸೇವಾ ಕಾರ್ಯವನ್ನು ಮಾಡಿದ್ದರಿಂದ ಅವರಿಗೆ ಸನ್ಮಾನವನ್ನು ನಾವು ಮಾಡ್ತಾ ಇದ್ದೇವೆ. ಚಪ್ಪಾಳೆಯೊಂದಿಗೆ ಎಲ್ಲರೂ ಅವರನ್ನು ಗೌರವ ನೀಡಬೇಕಾಗಿದೆ. ಅವರನ್ನು ಹುರಿದುಂಬಿಸಬೇಕಾಗಿ ವಿನಂತಿ. ಈ ಕಾರ್ಯಕ್ರಮವನ್ನು ನೆರವೇರಿಸಿದ ಎಲ್ಲ ಗಣ್ಯರಿಗೆ ಸನ್ಮಾನಿತರಿಗೆ ನಾನು ತುಂಬ ಧನ್ಯವಾದ ಹೇಳ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದ. ಸಾಧಕರಿಗೆ ಸನ್ಮಾನಿಸಿದ ಗಣ್ಯರಿಗೂ ಹಾಗೂ ನಮಃ. ಎಲ್ಲರಿಗೂ ನಮಸ್ಕಾರ. ಗೋಮಾಂತಕ ಸಮಾಜ ಸೇವಾ ಸಂಘ ಶಿರಸಿ ಘಟಕದ ವಾರ್ಷಿಕೋತ್ಸವ ಸಮಾರಂಭದ ಈ ವೇದಿಕೆಯ ಮೇಲೆ ಇದೀಗ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ. ಪ್ರತಿಭಾ ಪುರಸ್ಕಾರವು ಶೈಕ್ಷಣಿಕ ಕ್ಷೇತ್ರದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಗುರುತಿಸಿ ಗೌರವಿಸುವ ಮಹತ್ವದ ಪ್ರಶಸ್ತಿಯಾಗಿದೆ. ಇದು ವಿದ್ಯಾರ್ಥಿಗಳ ಪರಿಶ್ರಮ, ಶಿಸ್ತು ಮತ್ತು ಸಾಧನೆಯ ಪ್ರತೀಕವಾಗಿದ್ದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಾಧಿಸಲು ಪ್ರೇರಣೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಈ ಪುರಸ್ಕಾರವು ವಿದ್ಯಾರ್ಥಿಗಳ ಆತ್ಮವಿಶ್ವಾಸವನ್ನು ಹೆಚ್ಚಿಸಿ ಸಮಾಜಕ್ಕೆ ಉಪಯುಕ್ತರಾದ ಉತ್ತಮ ನಾಗರಿಕರಾಗಿ ರೂಪುಗೊಳ್ಳಲು ಸಹಾಯ ಮಾಡುತ್ತದೆ.
ನಮ್ಮ ಸಮಾಜದ ಹಲವಾರು ಮಕ್ಕಳು ಶೈಕ್ಷಣಿಕ ಕ್ಷೇತ್ರ, ಕ್ರೀಡಾ ಕ್ಷೇತ್ರ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಕಠಿಣ ಪರಿಶ್ರಮದಿಂದ ನಮ್ಮ ಸಮಾಜದ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ಎಂದು ಹೇಳಲು ಹೆಮ್ಮೆ ಎನಿಸುತ್ತದೆ. ಇದೀಗ 2016ರಿಂದ 2025ನೇ ಸಾಲಿನಲ್ಲಿ SSLC ಮತ್ತು PUCಯಲ್ಲಿ 90%ಕ್ಕಿಂತ ಹೆಚ್ಚು ಅಂಕ ಗಳಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ನೀಡಿ ಅಭಿನಂದಿಸಬೇಕೆಂದು ವೇದಿಕೆಯಲ್ಲಿರುವ ಗಣ್ಯರನ್ನು ವಿನಂತಿಸಿಕೊಳ್ಳುತ್ತಿದ್ದೇನೆ. ಮೊದಲಿಗೆ 2016ರಲ್ಲಿ ಸೆಕೆಂಡ್ PUCಯಲ್ಲಿ 95% ಅಂಕ ಪಡೆದು ಪ್ರಸ್ತುತ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಉದ್ಯೋಗಿಯಾಗಿರುವ ಸೌಭಾಗ್ಯ ರಾಜಾರಾಮ್ ದೇಸಾಯಿ ಇವರು ವೇದಿಕೆಗೆ ಆಗಮಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ವೃಷಲ್ವಿ ತಾರೇಬಾಗಿಲ್ ಇವರು 2016ರಲ್ಲಿ 10ನೇ ತರಗತಿ ಪರೀಕ್ಷೆಯಲ್ಲಿ 92.64% ತೇರ್ಗಡೆಯಾಗಿ ಈಗ TCSನಲ್ಲಿ ಉದ್ಯೋಗಿಯಾಗಿದ್ದಾರೆ. ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. 2017ರಲ್ಲಿ ಮಹಿಮಾ ಉದಯ್ ಕೋಡ್ಕಣಿ 10ನೇ ತರಗತಿಯಲ್ಲಿ 94.88 ಅಂಕಗಳನ್ನು ಪಡೆದು BE ಮುಗಿಸಿ ಖಾಸಗಿ ಕಂಪನಿಯ ಉದ್ಯೋಗಿಯಾಗಿದ್ದಾರೆ. ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಶ್ರೇಯಾ ಸಚೀಂದ್ರ ಸಿರ್ಸೇಕರ್ 2019ರಲ್ಲಿ ಸೆಕೆಂಡ್ PUCಯನ್ನು 94% ಮುಗಿಸಿ MBA ಪಡೆದು ಖಾಸಗಿ ಕಂಪನಿಯ ಉದ್ಯೋಗಿಯಾಗಿದ್ದಾರೆ. ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಅಭಯ್ ಮಹೇಶ್ ಬಾಡ್ಕರ್ ಇವರು 10ನೇ ತರಗತಿಯಲ್ಲಿ 98.56% ಅಂಕ ಗಳಿಸಿ ರಾಜ್ಯಕ್ಕೆ 9ನೇ ರ್ಯಾಂಕ್ ಹಾಗೂ PUCಯಲ್ಲಿ 98% ಅಂಕಗಳನ್ನು ಪಡೆದು ಈಗ MSc ಪದವಿಯನ್ನು ಕಲಿಯುತ್ತಿದ್ದಾರೆ. ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. 2020ರಲ್ಲಿ ನಿಧಿ ಆರ್ ಚಿತ್ರಾಪುರ್ ಇವರು ಸೆಕೆಂಡ್ PUCಯನ್ನು 97.5% ಅಂಕದೊಂದಿಗೆ ಪೂರೈಸಿ MBBS ಮಾಡಿ ಈಗ ವೈದ್ಯೆಯಾಗಿದ್ದಾರೆ. ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಅಂಕಿತಾ ಪ್ರಶಾಂತ್ ಗಂಗಾವಳ್ಕರ್ 10ನೇ ತರಗತಿಯಲ್ಲಿ 94.8% ಅಂಕಗಳನ್ನು ಗಳಿಸಿ BCA ಮುಗಿಸಿ ಈಗ ಖಾಸಗಿ ಕಂಪನಿಯಲ್ಲಿ ಉದ್ಯೋಗಿಯಾಗಿದ್ದಾರೆ. ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. 2022ರಲ್ಲಿ ಸೆಕೆಂಡ್ PUCಯನ್ನು 97.4% ಅಂಕದೊಂದಿಗೆ ಪೂರೈಸಿ ಈಗ BE ಅಧ್ಯಯನ ಮಾಡುತ್ತಿರುವ ರಿತ್ವಿಕ್ ಆರ್ ಬಿಳ್ಗೀಕರ್ ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. 2023ರಲ್ಲಿ 10ನೇ ತರಗತಿಯನ್ನು ಮತ್ತು 2025ರಲ್ಲಿ ಸೆಕೆಂಡ್ PUCಯನ್ನು 94% ಪೂರೈಸಿರುವ ಪ್ರೀತಮ್ P ಆಚಾರಿ ಈ ಪ್ರಸ್ತುತ BE ಪದವಿಯನ್ನು ಪಡೆಯುತ್ತಿದ್ದಾರೆ. ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಶಿವಾನಿ ವಿವೇಕ್ ಸಿರ್ಸೇಕರ್ 2024ರಲ್ಲಿ ಸೆಕೆಂಡ್ PUCಯಲ್ಲಿ 92.16% ಅಂಕ ಗಳಿಸಿ ಪ್ರಸ್ತುತ BE ಪದವಿಯ ಅಭ್ಯಾಸದಲ್ಲಿದ್ದಾರೆ. ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಈ ಕಾರ್ಯಕ್ರಮವನ್ನು ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನ
ಗೌತಮ್ ನಾಗೇಶ್ ದೇವಳಿ ಸೆಕೆಂಡ್ PUCಯಲ್ಲಿ 95% ಅಂಕ ಗಳಿಸಿ ಪ್ರಸ್ತುತ ಮುಂದಿನ ಉನ್ನತ ಶಿಕ್ಷಣಕ್ಕಾಗಿ ತಯಾರಿ ನಡೆಸಿದ್ದಾರೆ. ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಸುಜಲ್ ರಾಜೇಶ್ ಸಿರ್ಸಿಕರ್ ಸೆಕೆಂಡ್ PUC ಅಭ್ಯಾಸ ಮಾಡಿ 96.66% ಅಂಕ ಗಳಿಸಿ NITK ಸುರತ್ಕಲ್ನಲ್ಲಿ BTech ಅಭ್ಯಾಸ ಮಾಡುತ್ತಿದ್ದಾರೆ. ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಭರತ್ ನಾಗೇಶ್ ದೇವಳಿ SSLCಯಲ್ಲಿ 98.88 ಅಂಕ ಗಳಿಸಿ ರಾಜ್ಯಕ್ಕೆ 8ನೇ ಸ್ಥಾನವನ್ನು ಪಡೆದಿರುತ್ತಾರೆ. ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಪ್ರಸಾದ್ ಪ್ರಮೋದ್ ಬಾಂದೇಕರ್ ಹುಲೇಕಲ್ ಇವರು CA ಪರೀಕ್ಷೆಯನ್ನು ಉತ್ತೀರ್ಣರಾಗಿ ಈಗ ಖಾಸಗಿ ಕಂಪನಿಯನ್ನು ನಡೆಸುತ್ತಿದ್ದಾರೆ. ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಮಕ್ಕಳ ಅನುಪಸ್ಥಿತಿಯಲ್ಲಿ ಅವರ ಪೋಷಕರು ಇಲ್ಲಿ ಸನ್ಮಾನವನ್ನು ಸ್ವೀಕರಿಸುತ್ತಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಬ್ಲಡ್ ಕೊಟ್ಟಿದ್ದಾರೆ, ಆಲೋಚನೆಗೆ ಹೆಡ್ ಕೊಟ್ಟಿದ್ದಾರೆ, ವಾಸಕ್ಕೆ ಶೆಡ್ ಕೊಟ್ಟಿದ್ದಾರೆ, ಹೊಟ್ಟೆಗೆ ಫುಡ್ ಕೊಟ್ಟಿದ್ದಾರೆ, ವಿದ್ಯಾಭ್ಯಾಸಕ್ಕೆ ದುಡ್ಡು ಕೊಟ್ಟಿದ್ದಾರೆ, ನಿದ್ದೆಗೆ ಬೆಡ್ ಕೊಟ್ಟಿದ್ದಾರೆ. ಇಂತಹ ಗೆಟಪ್ ಕೊಟ್ಟ ತಂದೆ ತಾಯಿಯರನ್ನು ಗೆಟ್ಔಟ್ ಎನ್ನದಂತೆ ಜೊತೆಯಲ್ಲಿ ಸಲಹುವರೆ ನಿಜವಾದ ಆದರ್ಶ ಮಕ್ಕಳು ಇದನ್ನು ಪಾಲಿಸಿ ಅವರ ತಂದೆ ತಾಯಿಗಳಿಗೆ ಮುಂದಿನ ಕೊನೆ ಹಂತದಲ್ಲಿ ಚೆನ್ನಾಗಿ ನೋಡಿಕೊಳ್ಳಿ ಎಂದು ಹೇಳುತ್ತಾ ಈ ಸನ್ಮಾನ ಪುರಸ್ಕಾರ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸಿ ನಾವು ಮುಂದಿನ ಹಂತಕ್ಕೆ ತೆರಳುತ್ತಾ ಇದ್ದೇವೆ. ಈ ಮಹತ್ವದ ಅವಕಾಶವನ್ನು ನನಗೆ ಒದಗಿಸಿಕೊಟ್ಟಿರುವ ಗೋಮಾಂತಕ ಸಮಾಜದ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ನೆರೆದಿರುವ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ಎಲ್ಲರೂ ವಿನಂತಿಸಿಕೊಳ್ಳುವುದೇನೆಂದರೆ ಇದೇ ಬರುವ 22 ಫೆಬ್ರವರಿ ರವಿವಾರ ನಮ್ಮ 44ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಮತ್ತು ಪ್ರತಿಭಾ ಪುರಸ್ಕಾರವು ಇರುತ್ತದೆ. ಅದಕ್ಕಾಗಿ ತಾವೆಲ್ಲರೂ ಸಹಕುಟುಂಬ ಪರಿವಾರ ನನ್ನೆಲ್ಲ ಆತ್ಮೀಯ ಸಮಾಜ ಬಾಂಧವಗಳೇ, ಈ ಕಾರ್ಯಕ್ರಮಕ್ಕೆ ನಮಗೆ ಬಹುದೂರದಿಂದ ಬಂದಂಥ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರು ಆದಂಥ ವೀರಪ್ಪ ಮೊಯ್ಲಿ ಸರ್ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದರೆ ನಮ್ಮ ಗೋಮಾಂತಕ ಸಮಾಜದ ಒಂದು ತಾಲೂಕು ಮಟ್ಟದ ಕಾರ್ಯಕ್ರಮಕ್ಕೆ ಒಂದು ಮಾಜಿ ಮುಖ್ಯಮಂತ್ರಿಗಳು ಬಂದಿದ್ದಾರೆ ಅಂತ ಹೇಳಿದರೆ ಇವತ್ತಿನ ದಿನ ಒಂದು ನಮಗೆಲ್ಲ ಹೆಮ್ಮೆಯ ಸಂಗತಿ. ಅದಲ್ಲದೆ ವೇದಿಕೆ ಮೇಲೆ ನಮ್ಮ ಪ್ರಫುಲ್ಲ ಮುದುಕರ್ ಅವರು ಬಂದಿದ್ದಾರೆ, ಭಾಸ್ಕರ್ ನಾರ್ವೇಕರ್ ಅವರಿದ್ದಾರೆ, ಕಿರಣ್ ನಾರ್ವೇಕರ್ ಅವರಿದ್ದಾರೆ, ವೈಭವ್ ಬಾಡ್ಕರ್ ಅವರಿದ್ದಾರೆ, ವೈಶಾಲಿ ತಾರಿಬಾಗ್ಲ್ ಅವರಿದ್ದಾರೆ, ಅದೇ ರೀತಿಯಲ್ಲಿ ಕಿರಣ್ ನಾರ್ವೇಕರ್ ಅವರಿದ್ದಾರೆ. ಎಲ್ಲ ನನ್ನ ಆತ್ಮೀಯ ಅತಿಥಿಗಳಿಗೆ
ನಾನು ಅಭಿನಂದನೆ ತಿಳಿಸ್ತಾ ಮತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಸಾಯಿ ಗಾಂವ್ಕರ್ ಅವರು ಉಪಸ್ಥಿತರಿದ್ದಾರೆ, ಅವರಿಗೂ ಅಭಿನಂದನೆ ಸಲ್ಲಿಸಿ ನಮ್ಮ ಗೋಮಾಂತಕ ಸಮಾಜ ಇವತ್ತಿನ ದಿನ ಕೆಲವೊಂದು ಕಾರಣಾಂತರದಿಂದ ಕೆಲವೊಂದು ವರ್ಷ ನಮ್ಮಲ್ಲಿ ಈ ಕಾರ್ಯಕ್ರಮ ಮಾಡಲಿಕ್ಕಾಗಲಾಗಿತ್ತು. ಇವತ್ತಿನ ದಿನ ಈ ವೇದಿಕೆ ಮೇಲೆ ನಿಂತು ಹೇಳ್ತಾ ಇದ್ದೇನೆ, ಮುಂದಿನ ಪ್ರತಿ ವರ್ಷವೂ ನಮ್ಮ ಗೋಮಾಂತಕ ಸಮಾಜದ ಕಾರ್ಯಕ್ರಮವನ್ನು ಅತ್ಯಂತ ಅದ್ಧೂರಿಯಾಗಿ ನಡೆಸ್ಕೊಂಡು ಹೋಗ್ತೇವೆ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಒಳಗೆ ನಾವು ಈ ಕಾರ್ಯಕ್ರಮವನ್ನು ನಮ್ಮ 20 ಗುಂಟೆ ಜಾಗದಲ್ಲೇ ಮಾಡಬೇಕಂತ ಇದ್ವಿ. ಆದರೆ ಜಾತ್ರೆ ನಮಗೆ ಹತ್ತಿರ ಬರೋದ್ರಿಂದ ಅಲ್ಲಿ ಸ್ವಲ್ಪ ಲೇಟಾಗಿ ಕಾರ್ಯಕ್ರಮ ಮಾಡಬೇಕಾಗಿತ್ತು, ಯಾಕಂದರೆ ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಮಾಡಬೇಕಾಗಿತ್ತು. ಅದಕ್ಕಾಗಿ ರಾಘವೇಂದ್ರ ಮಠದಲ್ಲಿ ಮಾಡಿದ್ದೇವೆ. ಮುಂದಿನ ವರ್ಷ ಈ ಕಾರ್ಯಕ್ರಮವನ್ನು ನಮ್ಮ ಜಾಗದಲ್ಲೇ ಮಾಡ್ತೇವೆ. ಅದಲ್ಲದೆ ಅದಕ್ಕೆ ಎಲ್ಲ ಕಡೆಯಿಂದ ನಮ್ಮ ಅಂಕೋಲಾದಿಂದ, ದಾಂಡೇಲಿಯಿಂದ, ಹುಬ್ಬಳ್ಳಿ ಧಾರವಾಡದಿಂದ ಎಲ್ಲ ಕಡೆಯಿಂದನೂ ನಮ್ಮ ಸಮಾಜದವ್ರು ಬಂದಿದ್ದಾರೆ. ಅವರಿಗೆಲ್ಲರಿಗೂ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಿ ನನಗೆ ಅಧ್ಯಕ್ಷೀಯ ಭಾಷಣವನ್ನು ಮುಗಿಸ್ತೇನೆ. ಬಂದಂಥ ಎಲ್ಲರಿಗೂ ನಾನು ಅಭಿನಂದನೆಯನ್ನು ತಿಳಿಸ್ತೇನೆ. ನಮ್ಮ ಹಿಂದುತ್ವದ ದೇಶ ನಮ್ಮದು. ಮುಂದಿನ ದಿನ ಹಿಂದುತ್ವವನ್ನು ನಮ್ಮ ದೇಶದಲ್ಲಿ ನಾವು ಇಟ್ಕೊಂಡು ನಮ್ಮ ದೇಶವನ್ನು ಕಟ್ಟೋಣ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಶ್ರೀರಾಮ್. ನಿಮ್ಮೆಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ನಾವು ನಡೆಸಲಾಯಿತು. ಈ ಮುಂದೆಯೂ ನೀವು ನಮಗೆ ಇದೇ ರೀತಿ ಸಹಕಾರ ಕೊಡಬೇಕು ಅಂತ ಕೇಳ್ಕೊಳ್ತಾ ನಾನು ನಿಮಗೆಲ್ಲರಿಗೂ ಧನ್ಯವಾದ ಇನ್ನೊಂದು ಸಲ ತಿಳಿಸ್ತೇನೆ. ಎಲ್ಲರೂ ಅನ್ನ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ, ಊಟ ಮಾಡಿ ಹೋಗಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಗಣ್ಯರೇ ಹಾಗೂ ಸಮಾಜ ಬಾಂಧವರೇ, ಇಂದು ನಮ್ಮ ಗೋಮಾಂತಕ ಸಮಾಜ ವಾರ್ಷಿಕೋತ್ಸವ ಸಮಾರಂಭಕ್ಕೆ ತಮ್ಮ ಕಾರ್ಯದ ಒತ್ತಡದಲ್ಲೂ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ನಮ್ಮಲ್ಲಿ ಉತ್ಸಾಹ ಮತ್ತು ವಿಶ್ವಾಸವನ್ನು ತುಂಬಿದ ಶ್ರೀ ಮಾನ್ಯ ವೀರಪ್ಪ ಮೊಯ್ಲಿ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಮಾಜಿ ಕೇಂದ್ರ ಸಚಿವರು, ಇವರಿಗೆ ನಮ್ಮೆಲ್ಲರ ಪರವಾಗಿ ಅನಂತ ವಂದನೆಗಳು ಮತ್ತು ಧನ್ಯವಾದಗಳು. ಅದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರುವ ತಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ನೀಡಿದಂಥ ಅತಿಥಿಗಳಾದ ಶ್ರೀಮತಿ ಪ್ರಫುಲ್ಲಾ ಮಧುಕರ್, ಮಾಜಿ MLC ಸಾಗರ್, ಇವರಿಗೂ ತುಂಬು ಹೃದಯದ ಧನ್ಯವಾದಗಳು. ಶ್ರೀ ವೈಭವ್ ಬಾಡ್ಕರ್, ಶೈಕ್ಷಣಿಕ ನಿರ್ದೇಶಕರು, ವಿಶ್ವಪ್ರಜ್ಞಾ ಕಾಲೇಜ್ ಮೈಸೂರು, ಇವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಶ್ರೀ ಭಾಸ್ಕರ್ ನಾರ್ವೇಕರ್, ಅಧ್ಯಕ್ಷರು, ಕೇಂದ್ರ ಸಮಿತಿ, ಇವರಿಗೂ ನಮ್ಮ ಸಂಘಟನೆಯ ವತಿಯಿಂದ ತುಂಬು ಹೃದಯದ ವಂದನೆಗಳು. ಶ್ರೀ ಕಿರಣ್ M ನಾರ್ವೇಕರ್, ಉದ್ಯಮಿಗಳು, ಅಂಕೋಲಾ, ಇವರಿಗೂ ಕೂಡ ತುಂಬು ಹೃದಯದ ವಂದನೆಗಳು. ನಮ್ಮೆಲ್ಲ ಕಾರ್ಯಕ್ರಮದ ಬೆನ್ನೆಲುಬಾಗಿ ನಿಂತಿರುವ ನಮ್ಮ ಶ್ರೀ ನಾಗರಾಜ್ ನಾರ್ವೇಕರ್, ಇವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ನಮ್ಮೆಲ್ಲ ಕಾರ್ಯಕ್ರಮದ ಯಶಸ್ವಿಗಾಗಿ ಶ್ರಮಿಸಿದ ಅಧ್ಯಕ್ಷರಾದ ಶ್ರೀ ನಂದನ್ ಸಾಗರ್, ಇವರಿಗೂ ಕೂಡ ತುಂಬು ಹೃದಯದ ಅಭಿನಂದನೆಗಳು. ಅದೇ ರೀತಿ ಅತಿಥಿಗಳಾದ ಶ್ರೀ ಸಾಯಿ ಗಾಂವ್ಕರ್, ಇವರಿಗೂ ಕೂಡ ನಮ್ಮ ಹೃತ್ಪೂರ್ವಕ ವಂದನೆಗಳು. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ MLA ಭೀಮಣ್ಣ ನಾಯ್ಕ್, ಇವರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿಯಾಗಿ ವಿಶೇಷವಾಗಿ ಇವತ್ತಿನ ಸನ್ಮಾನಿತ ಹಿರಿಯ ಗಣ್ಯರಿಗೂ ಕೂಡ ಪ್ರೀತಿಯ ವಂದನೆಗಳು. ಪ್ರಾಯೋಜಕರಿಗೂ ಮತ್ತು ದಾನಿಗಳಿಗೂ ತುಂಬು ಹೃದಯದ ಧನ್ಯವಾದಗಳು. ಮಾಧ್ಯಮದವರು ಮತ್ತು ಪತ್ರಕರ್ತರು ಬಂದಿರುತ್ತಾರೆ, ಅವರಿಗೂ ಧನ್ಯವಾದಗಳು. ಬೇರೆ ಬೇರೆ ಜಿಲ್ಲೆ ಮತ್ತು ತಾಲೂಕುಗಳಿಂದ ಸಮಾಜದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುತ್ತಾರೆ, ಅವರಿಗೂ ಕೂಡ ಧನ್ಯವಾದಗಳು. ಕಾರ್ಯಕ್ರಮದ ಕೇಂದ್ರ ಬಿಂದು ಸಮಾಜದ ಬಾಂಧವರು ಹಾಗೂ ಕುಟುಂಬದವರು ಎಲ್ಲರೂ ಉಪಸ್ಥಿತರಿದ್ದೀರಿ. ನಿಮಗೂ ಕೂಡ ಅನಂತ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಸ್ಥಳಾವಕಾಶ ನೀಡಿದ ಶ್ರೀ ರಾಘವೇಂದ್ರ ಮಠ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು, ಅವರಿಗೂ ಧನ್ಯವಾದಗಳು. ರುಚಿಕರವಾದ ಊಟ ಉಪಹಾರ ವ್ಯವಸ್ಥೆ ಮಾಡಿದ ಬೆಂಡೆಗದ್ದೆ ಭಟ್ರು, ಇವರಿಗೂ
ಧನ್ಯವಾದಗಳು. ಪ್ರಾರ್ಥನೆ ಹಾಡಿದ ಸುನಿಧಿ ಹುಲೇಕಲ್ ಇವರಿಗೂ ಧನ್ಯವಾದಗಳು. ಸ್ವಾಗತ ನೃತ್ಯವನ್ನು ಸೊಗಸಾಗಿ ನೃತ್ಯ ಮಾಡಿರುವಂಥ ದೀಪ್ತಿ ಎಂ ನಾಯ್ಕ್ ಇವರಿಗೂ ಕೂಡ ಪ್ರೀತಿಯ ವಂದನೆಗಳು. ಡೆಕೋರೇಷನ್, ವಿಡಿಯೋಗ್ರಾಫರ್ ಹಾಗೂ ಫೋಟೋಗ್ರಾಫರ್ ಇವರಿಗೂ ತುಂಬು ಹೃದಯದ ಧನ್ಯವಾದಗಳು. ಸೊಗಸಾಗಿ ಕಾರ್ಯಕ್ರಮದ ನಿರೂಪಣೆ ಮಾಡಿದ ಶ್ರೀ ಸುಧೀರ್ ಹುಲೇಕಲ್, ಶ್ರೀಮತಿ ಸುಜಾತಾ ಕೋಡ್ಕಣಿ ಮತ್ತು ಶ್ರೀಮತಿ ವಿದ್ಯಾ ಬಾಡ್ಕರ್ ಇವರಿಗೂ ತುಂಬು ಹೃದಯದ ಧನ್ಯವಾದಗಳು. ಕಾರ್ಯಕ್ರಮದ ಯಶಸ್ವಿಗಾಗಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಸಮಾಜ ಬಾಂಧವರಿಗೂ ಅನಂತ ಧನ್ಯವಾದಗಳು. ಪೊಲೀಸ್ ಸಿಬ್ಬಂದಿ ಇವರಿಗೂ ಅನಂತ ಧನ್ಯವಾದಗಳು. ಎಲ್ಲ ನಮ್ಮ ಸಮಾಜ ಬಾಂಧವರು ಎಲ್ಲರಿಗೂ ಧನ್ಯವಾದಗಳು ಹೇಳುತ್ತಾ ಈ ವಂದನಾರ್ಪಣೆ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮವನ್ನು ಇಡುತ್ತಿದ್ದೇನೆ. ಧನ್ಯವಾದಗಳು. ಜೈ ಗೋಮಾಂತಕ್, ಜೈ ಕರ್ನಾಟಕ್, ಜೈ ಹಿಂದ್.